ನಾಳೆಯೇ ಸಿಎಂ ಕುಮಾರಸ್ವಾಮಿ ನೇತೃತ್ವದ ದೋಸ್ತಿ ಸರ್ಕಾರಕ್ಕೆ ನಿರ್ಣಾಯಕನ ಅಧಿವೇಶನಕ್ಕೂ 2 ದಿನ ಮೊದಲೇ ಆಪರೇಷನ್ ಕಮಲಕ್ಕೆ ಮತ್ತೆ ಚಾಲನೆ ಸಿಗುತ್ತಾ? ಹಾಗಾದ್ರೆ ಅಧಿವೇಶನಕ್ಕೂ ಮುಂಚೆಯೇ 15 ಮಂದಿ ಶಾಸಕರನ್ನ ರಾಜೀನಾಮೆ ಕೊಡಿಸುವಂತಹ ತಂತ್ರದಲ್ಲಿ ಬಿಜೆಪಿಗರು ಇದೀಗ ರಣತಂತ್ರವನ್ನೇ ರೂಪಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನ 15 ಮಂದಿ, ಜೆಡಿಎಸ್ನ 3 ಶಾಸಕರಿಂದ ಪದತ್ಯಾಗ ಮಾಡಿಸುವಂತಹ ಪ್ಲಾನ್ ಈಗ ಬಿಜೆಪಿಯದ್ದು. ರಾಜ್ಯಪಾಲರನ್ನ ಭೇಟಿಯಾಗಿ ಬಳಿಕ ಸ್ಪೀಕರ್ ಬಳಿಗೆ ತೆರಳಿ ರಾಜೀನಾಮೆಯನ್ನ ಕೊಡಿಸುವಂತಹ ಸಾಧ್ಯತೆಗಳು ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ನಾಳೆ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. 15ಕ್ಕೂ ಹೆಚ್ಚು ಮಂದಿ ಜೊತೆಗೆ ಜೆಡಿಎಸ್ನ 3 ಶಾಸಕರು ಪದತ್ಯಾಗ ಮಾಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಸೊ ನಾಳೆ ಅಂದ್ರೆ ಸೋಮವಾರ ನಾಳೆ ಯಾವ ರೀತಿಯ ಬೆಳವಣಿಗೆಗಳು ರಾಜಕೀಯದಲ್ಲಿ ಆಗಬಹುದು? ದೋಸ್ತಿ ಸರ್ಕಾರ ಬಿದ್ದು ಹೋಗುತ್ತಾ? ಮತ್ತೆ ಬಿಜೆಪಿಗರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರಾ? ಇದೆಲ್ಲದಕ್ಕೂ ಕೂಡ ನಾಳೆ ಫೈನಲ್ ಆಗಿ ಉತ್ತರ ಸಿಗುತ್ತೆ. ಇಷ್ಟು ದಿನ ಕೂಡ ಸಾಕಷ್ಟು ರೀತಿಯ ರಣತಂತ್ರವನ್ನ ಮಾಡಿದ್ರು, ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ. ನಾಳೆ ಆಡುವಂತಹ ಕೊನೆಯ ಆಟದಲ್ಲಿ ಇವರು ಗೆಲ್ತಾರಾ? ಬಿಜೆಪಿಯವರು ಗೆಲ್ತಾರಾ? ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಇದ್ದಾವೆ. ನೋಡೋಣ ನಾಳೆ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅಂತ. ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಎಲ್ಲಾ ರೀತಿಯಲ್ಲೂ ಕೂಡ ಒಂದಷ್ಟು ರಣತಂತ್ರವನ್ನ ಸೈಲೆಂಟ್ ಆಗಿ ರೂಪಿಸ್ಕೊಂಡಿದ್ದಾರೆ. ಯಾರು ಕೂಡ ಮಾತನಾಡ್ತಿಲ್ಲ, ಯಾರು ಕೂಡ ಈ ರೀತಿ ಆಪರೇಷನ್ ಮಾಡ್ತಾ ಇದೀವಿ ಯಾವುದರ ಸುಳಿವು ಕೂಡ ಯಾವೊಬ್ಬ ಬಿಜೆಪಿ ನಾಯಕರು ಕೂಡ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸದ್ದು ಮಾಡಿದ್ದು ಯಾವುದು ಕೂಡ ಫಲ ಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಸೈಲೆಂಟ್ ಆಗಿ ಮೌನ ಕ್ರಾಂತಿಯಿಂದಲೇ ಹೇಗಾದ್ರೂ ಮಾಡಿ ಶಾಸಕರನ್ನ ಒಲಿಸ್ಕೊಳ್ಬೇಕು, ಮತ್ತೆ ಅಧಿಕಾರದ ಚುಕ್ಕಾಣಿನ ಹಿಡಿಬೇಕು ಅಂತ ಹೇಳಿ ನಾನಾ ರೀತಿಯ ಕಸರತ್ತನ್ನ ಬಿಜೆಪಿಗರು ಮಾಡ್ತಾನೆ ಇದ್ದಾರೆ. ಕೊನೆಯ ಆಟ ಅಂತ ಹೇಳಿ ನಾಳೆ ಕೊನೆಯ ಆಟಕ್ಕೆ ಇಳಿದಿದ್ದಾರೆ. ನೋಡೋಣ ಏನಾಗಬಹುದು. ದೋಸ್ತಿ ಸರ್ಕಾರ ಉರುಳುತ್ತಾ ಎಲ್ಲವನ್ನ ಕೂಡ ಕಾದು ನೋಡೋಣ. ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಕಳಪೆ ಗುಣಮಟ್ಟದ ಸಾಮಗ್ರಿ ಸರಬರಾಜು ಮಾಡಿದ್ದಾರೆ ಅನ್ನೋ ಆರೋಪ ಹಿನ್ನೆಲೆಯಲ್ಲಿ ಸರಬರಾಜುದಾರರಿಗೆ ಕೆಆರ್ಪೇಟೆ ಶಾಸಕ ನಾರಾಯಣಗೌಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 26 ಫಲಾನುಭವಿಗಳಿಗೆ ಬೋರ್ವೆಲ್ ಪಂಪ್ ಪೈಪ್ಗಳನ್ನು ಹಂಚಿಕೆ ಮಾಡಬೇಕಿತ್ತು. ಆದರೆ ಗುಣಮಟ್ಟದ ಸಬ್ಮರ್ಸಿಬಲ್ ಪಂಪ್ಗಳು, ಪೈಪ್ಗಳು ಹಾಗೂ ವಿವಿಧ ಸಾಮಗ್ರಿಗಳನ್ನ ತಪಾಸಣೆ ನಡೆಸಿದ ಶಾಸಕ ಡಾಕ್ಟರ್ ನಾರಾಯಣಗೌಡ, ಸರಬರಾಜು ಮಾಡಲು ಬಂದಿದ್ದವನಿಗೆ ಯಾರ ಮನೆ ಹಾಳು ಮಾಡಲು ಬಂದಿದ್ದೀಯಾ ನೀನು? ರೈತರಿಗೆ ಸರ್ಕಾರ ದುಡ್ಡು ಕೊಡ್ತಾ ಇದೆ, ಬಂದು ದುಡ್ಡು ಹೊಡ್ಕೊಂಡು ಹೋಗಲು ನಿಮ್ಮ ಮನೆ ಆಸ್ತಿ ಅಲ್ಲ ಇದು. ರೈತರ ಮನೆ ಹಾಳು ಮಾಡ್ತೀರಾ ನೀವು ಎಂದು ತರಾಟೆಗೆ ತೆಗೆದುಕೊಂಡು ಆಕ್ರೋಶವನ್ನ ಹೊರಹಾಕಿದ್ರು. ಆಸ್ತಿ ಎಲ್ಲ ನೀವು ಬಂದ್ಬಿಟ್ಟು ದುಡ್ಡು ಹೊಡ್ಕೊಂಡು ರೈತರು ಮನೆ ಹಾಳು ಮಾಡ್ತೀರಾ ನೀವು? ಯಾವ್ದು ಪೈಪ್ ಎಲ್ಲ ಡೂಪ್ಲಿಕೇಟ್ ಸೂರ್ಯಪ್ರಕಾಶ್ ಕೊಡ್ಬೇಕು. ಸರಿ, ಇವೆಲ್ಲ ಕರೆಕ್ಟ್ ಆಗಿ ತಗೊಂಡ್ಬನ್ನಿ. ರಿಜೆಕ್ಟ್ ಮಾಡ್ರೆ ಜನ ರೈತರುಗಳು ಬಂದಿದ್ದೀವಿ, ಮೋಸ ಆಗ್ತಾ ಇದೆ. ಇವತ್ತು ತಗೊಳ್ಳೋದು ಬೇಡ, ಇವೆಲ್ಲಾನು ಕರೆಕ್ಟ್ ಆಗಿ ಅವ್ರು ತಗೊಬರ್ಲಿ, ಅವತ್ತು ಇಶ್ಯೂ ಮಾಡೋಣ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಇಂತಹ ಜನನಾಯಕರು ಇರಬೇಕು ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಯಶೋಧ, ಯಾಕಂದ್ರೆ ರೈತರಿಗೆ ಸುಮಾರು 26ಕ್ಕೂ ಹೆಚ್ಚು ಜನ ಫಲಾನುಭವಿಗಳಿಗೆ ಸರ್ಕಾರದ ವತಿಯಿಂದ ಪಂಪ್ ಸೆಟ್ ಅನ್ನ ನೀಡೋದಕ್ಕೆ ಕರ್ಸಿರ್ತಾರೆ. ಗಂಗಾ ಕಲ್ಯಾಣ ಯೋಜನೆಯಡಿ ಈ ಒಂದು ಸವಲತ್ತನ್ನ ರೈತರಿಗೆ ಒದಗಿಸ್ಕೊಡ್ತಾ ಇರ್ತಾರೆ. ಆದ್ರೆ ಆ ಒಂದು ಪೈಪು, ಸಬ್ಮರ್ಸಿಬಲ್ ಪಂಪ್ ಯಾವ್ದನ್ನ ಪರೀಕ್ಷೆ ಮಾಡಿದ್ರು ಕೂಡ ಯಾವ್ದ್ರಲ್ಲೂ ಕೂಡ ISI ಮಾರ್ಕ್ ಇರೋದಿಲ್ಲ. ಇದೆಲ್ಲವನ್ನ ಗಮನಿಸಿದಂತ ಶಾಸಕರು ನನಗೆ ಮೊದಲು ISI ಮಾರ್ಕ್ ತೋರಿಸಿ ಅಂತಾರೆ. ಅದಕ್ಕೆ ಅಲ್ಲಿ ಬಂದಂತಹ ಏಜೆಂಟು ಇದೆ ಸರ್ ಅಂತ ಹೇಳ್ತಾನೆ. ಆಗ ಶಾಸಕರು ಆಕ್ರೋಶದಿಂದ ಮೊದಲು ಎಲ್ಲಿದೆ ಅಂತ ತೋರಿಸುವಂದಾಗ ಆ ಗುತ್ತಿಗೆದಾರ ISI ಮಾರ್ಕ್ ಅನ್ನ ತೋರ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಶಾಸಕರು ಯಾರ ಮನೆ ಹಾಳು ಮಾಡೋಕ್ ಬಂದಿದ್ದೀರಿ, ಸರ್ಕಾರದಿಂದ ದುಡ್ಡು ಕೊಡ್ತಾ ಇರೋದು ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಕಳಪೆ ಮಟ್ಟದ ಸಾಮಗ್ರಿಗಳನ್ನ ವಿತರಿಸಿದ್ರೆ ಇದರಿಂದ ರೈತರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದ್ರ ಜೊತೆಗೆ ಶಾಸಕರು ಏನು 26ಕ್ಕೂ ಹೆಚ್ಚು ಜನ ರೈತರ ಫಲಾನುಭವಿಗಳನ್ನ ಕರೆಸಿದ್ರು, ನೀವು ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಿರಿ, ಮತ್ತೆ ಈ ಗುತ್ತಿಗೆದಾರನಿಂದ ಹೊಸ ಒಂದು ಸಾಮಗ್ರಿಗಳನ್ನ ತರಿಸಿ ಕೊಡ್ತೀವಿ ಅಂತ ಹೇಳಿ ಭರವಸೆ ನೀಡಿ ಕಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಸಂತೋಷ್.